ಏನೋ ತೀವ್ರ ಸ್ವರೂಪವನ್ನು ಪಡಿತಾ ಇದೆ ಇಸ್ರೇಲ್ ಮತ್ತು ಇರಾನ್ನ ಯುದ್ಧ. ಇಸ್ರೇಲ್ ಇರಾನ್ ನಡುವೆ ನಿರಂತರ ದಾಳಿ ಮತ್ತು ಪ್ರತಿದಾಳಿಗಳಾಗ್ತಾ ಇದೆ. ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ದಾಳಿ ನಡೆಸಿದ್ದು ಇಸ್ರೇಲ್ನ ಎಲ್ಲ ವಿಮಾನ ನಿಲ್ದಾಣಗಳು ಕೂಡ ಈಗ ಕಾರ್ಯನಿರ್ವಹಿಸ್ತಾ ಇಲ್ಲ, ಬಂದ್ ಆಗಿದೆ. ಅತ್ತ ಇಸ್ರೇಲ್ ಪ್ರತಿದಾಳಿಗೆ ಇರಾನ್ ಕೂಡ ತತ್ತರಿಸಿ ಹೋಗಿದೆ. ನಿನ್ನೆಯ ದಾಳಿಯಲ್ಲಿ ಇರಾನ್ ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಬಂದಿತ್ತು. ಮನೆಗಳನ್ನ ಕಳೆದುಕೊಂಡು ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ನಿರಂತರ ದಾಳಿಯಿಂದ ಬಂಕರ್ ಅನ್ನ ಜನ ಸೇರಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಕಳೆದ 3 ದಿನಗಳಿಂದ ದಾಳಿಗೆ ಪ್ರತಿದಾಳಿ ಆಗ್ತಾ ಇದ್ದು ಜನ ಕಂಗೆಟ್ ಹೋಗ್ಬಿಟ್ಟಿದ್ದಾರೆ. ಪ್ರಮುಖವಾಗಿ ಪ್ರವಾಸಿಗರು ಅಲ್ಲಿ ಸಿಗಾಕೊಂಡಿದ್ದಾರೆ, ಅವರು ಕೂಡ ನೆರಳ್ತಾ ಇದ್ದಾರೆ. ನಾಗರಿಕರು ಹೆಂಗಪ್ಪ ಜೀವವನ್ನು ಉಳಿಸ್ಕೊಳ್ಳೋದು ಅಂತ ಪರದಾಡ್ತಾ ಇದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಎರಡೂ ಕಡೆ ದಾಳಿಗೆ ಪ್ರತಿದಾಳಿ ಆಗ್ತಾ ಇರೋದ್ರಿಂದ ಸಾವಿರಾರು ಕೋಟಿ ಆಸ್ತಿ ಹಾನಿಯಾಗಿದೆ. ಜನ ಎಲ್ಲ ಆಶ್ರಯಕ್ಕೋಸ್ಕರ ಅಥವಾ ಜೀವವನ್ನು ಉಳಿಸ್ಕೊಳ್ಳೋಕೆ ಬಂಕರ್ ಸೇರಿರೋದನ್ನ ಗಮನಿಸ್ತಾ ಇದ್ದೀರಿ. ಇರಾನ್ ಮತ್ತು ಇಸ್ರೇಲ್ ದಾಳಿಗೆ ಪ್ರತಿದಾಳಿಯನ್ನ ನಡೆಸ್ತಾ ಇದ್ದಾವೆ. ಇಸ್ರೇಲ್ ಹಂಗ್ ನೋಡೋದಾದ್ರೆ ಐರನ್ ಡೋಮ್ ಅಂತ ಏನೋ ಹಾಕೊಂಡಿದ್ರು, ಬಹಳ ಒಂದ್ ರೀತಿ ಕೋಟೆ ತರ ನಿರ್ಮಾಣವನ್ನ ಮಾಡಿರ್ತಾರೆ ಜನರ ರಕ್ಷಣೆಗೋಸ್ಕರ, ದೇಶದ ರಕ್ಷಣೆಗೋಸ್ಕರ. ಅದನ್ನ ಮೀರಿ ಇರಾನ್ ದಾಳಿ ನಡೆಸಿದೆ ಅಲ್ಲಿ, ಐರನ್ ಡೋಮ್ ಅನ್ನ ಮೀರಿ. ಮತ್ತು ಈಗ ಅಮೆರಿಕ ಕೂಡ ಎಚ್ಚರಿಕೆ ಕೊಟ್ಟಿದೆ, ಎಲ್ಲಾದ್ರೂ ನಾವು ಇದೆರಡರಲ್ಲೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ, ನಮ್ಮ ಮೇಲೆ ಅನಗತ್ಯವಾಗಿ ದೂರಕ್ಕೆ ಬರಬೇಡಿ ಅಂತ ಕೂಡ ಟ್ರಂಪ್ ಈಗ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಅನಗತ್ಯವಾಗಿ ದೂರ್ಕೊಂಡು ನಮ್ಮ ಮೇಲೆ ಏನಾದ್ರೂ ಅಟ್ಯಾಕ್ ಆದ್ರೆ ಭೀಕರವಾದಂತಹ ದಿನಗಳನ್ನ ಎಣಿಸ್ತೀರಿ ಅಂತ ಕೂಡ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ 3ನೇ ಮಹಾಯುದ್ಧ ನಡೆದು ಬಿಡುತ್ತೆ ಅನ್ನುವ ಆತಂಕ ಕೂಡ ಇದೆ. ಈ ವರ್ಷ ಬರೀ ಯುದ್ಧಗಳ ವಾತಾವರಣವನ್ನೇ ನೋಡ್ತಾ ಇದ್ದೀವಿ. ಭಾರತ ಪಾಕಿಸ್ತಾನದ ಯುದ್ಧದ ಒಂದು ವಿಚಾರವನ್ನ ಗಮನಿಸ್ತಾ ಇದ್ವಿ ಈ ವರ್ಷದಲ್ಲಿ, ನಾನು ಹೇಳ್ತಾ ಇರೋದು. ಈಗ ಇರಾನ್ ಮತ್ತು ಇಸ್ರೇಲ್, ಕಳೆದ ಬಾರಿ ರಷ್ಯಾ ಮತ್ತು ಯುಕ್ರೇನ್, ವಿಪರೀತ ಒಂದು ಯುದ್ಧದ ವಾತಾವರಣ ವಿಶ್ವದಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಈಗ ಗ್ಯಾಸ್ ಬಂಕರ್ನೇ ಉಡಾಯಿಸ್ಬಿಟ್ಟಿದೆ ಇಸ್ರೇಲ್. ಇರಾನ್ನಲ್ಲಿದ್ದಂತಹ ಗ್ಯಾಸ್ ಬಂಕರ್ನೇ ಒಂದು ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಇಡೀ ಇರಾನ್ಗೆ 60% ಆ ಭಾಗದಿಂದಲೇ ಈ ಪೆಟ್ರೋಲ್, ಗ್ಯಾಸ್ ಎಲ್ಲವೂ ಕೂಡ ಒಂದು ಕಳಿಸ್ಲಾಗ್ತಾ ಇತ್ತು. ಅದನ್ನೇ ಅಲ್ಲಿದ್ದಂತಹ ಸುಮಾರು 4 ಪ್ರಮುಖ ಘಟಕಗಳಲ್ಲಿ ಒಂದು ಘಟಕವನ್ನು ಉಡಾಯಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಒಂದು ಹಾನಿ ನಷ್ಟ ಆಗ್ತಾ ಇದೆ. ಅದಷ್ಟು ಮಾತ್ರ ಅಲ್ಲ, ದುಡ್ಡು ನಷ್ಟ ಆದ್ರೆ ತರಬಹುದು ಬಿಡಿ, ಬಟ್ ಜನರು ಜೀವವನ್ನ ಕಳ್ಕೊಳ್ತಾ ಇದ್ದಾರೆ, ಬೀದಿಗೆ ಬೀಳ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಆಗ್ತಾ ಇದೆ. ತಾವು ಸಾಕಿದಂತಹ ಪ್ರೀತಿಯ ಪ್ರಾಣಿಗಳನ್ನ ಕರ್ಕೊಂಡು ಹೊರಗೆ ಹೋಗೋದು ಅಥವಾ ಸರ್ವೈವ್ ಆಗೋದು ಜನರಿಗೆ ಒಂದು ಟಾಸ್ಕ್ ಆಗಿದೆ. ಕಲಿಯುಗದಲ್ಲಿ ಜನರು ಜೀವವನ್ನ ಉಳಿಸ್ಕೊಳ್ಳೋಕೆ ನೋಡಿ ಯಾವ ರೀತಿಯ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಂತ. ಇಸ್ರೇಲ್ ಮತ್ತು ಇರಾನ್ ನಡುವೆ ನಿರಂತರ ದಾಳಿ ಮತ್ತು ಪ್ರತಿದಾಳಿಗಳಾಗ್ತಾ ಇದೆ. ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ. ಇಸ್ರೇಲ್ಗೂ ಇರಾನ್ಗೂ ಏನಪ್ಪ ಕೋಪ ಅಂತದ್ದು ಅಂತ ಹಂಗ್ ನೋಡೋದಾದ್ರೆ, ಆಮೇಲೆ ಈಗ ನಾವು ಭಾರತ ಪಾಕಿಸ್ತಾನ ಪಕ್ಕದಲ್ಲಿ ಇದೀವಲ್ಲ, ಹಂಗಲ್ಲ. ಇರಾನ್ ಮತ್ತು ಇಸ್ರೇಲ್ ನಡುವೆ ಮತ್ತೆರಡು ದೇಶಗಳು ಬರುತ್ತೆ. ಆದ್ರೂ ಯಾಕೆ ಈ ರೀತಿಯ ವಾಗ್ಯುದ್ಧಗಳಾಗ್ತಾ ಇದೆ, ಇಸ್ರೇಲ್ಗೆ ಯಾಕೆ ಇರಾನ್ ಕಂಡ್ರೆ ಆಗಲ್ಲ ಅನ್ನುವಂತಹ ಹಲವಾರು ಚರ್ಚೆಗಳು ನಡೀತಾ ಇರೋ ಬೆನ್ನಲ್ಲೇ ಇರಾನ್ ತನ್ನ ಅಣ್ವಸ್ತ್ರವನ್ನ ಒಂದು ಉತ್ಪಾದನೆ ಮಾಡಕ್ ಹೋಗ್ತಾ ಇತ್ತು. ತನ್ನ ದೇಶವನ್ನ ಈಗ ಎಲ್ಲರೂ ಹಿಡ್ಕೊಳ್ತಾ ಇದ್ದಾರೆ, ಅವರು ಹಿಡ್ಕೊಳ್ಳೋದನ್ನ ಸಹಿಸ್ಕೊಳ್ಳೋಕ್ ಆಗಿಲ್ಲ. ಇಸ್ರೇಲ್ ಅದೊಂದು ಕುತಂತ್ರಿ ಬುದ್ಧಿ ಇದೆ. ತನ್ನ ಸುತ್ತಮುತ್ತ ಇರುವಂತಹ ದೇಶಗಳು ಬಾಯಿ ಮುಚ್ಕೊಂಡು ಬಾಲ ಮುದ್ರಕೊಂಡು ಇರಬೇಕು. ಒಂದು ನ್ಯೂಕ್ಲಿಯರ್ ವೆಪನ್ ಅನ್ನೋದು ತನ್ನ ಹತ್ರ ಮಾತ್ರ ಇರಬೇಕು, ಬೇರೆಯವ್ರ ಹತ್ರ ಇಟ್ಕೊಂಡು ಕೂಡ್ದು ಅನ್ನುವಂತಹ ಒಂದು ಧೋರಣೆಗೆ ಇಸ್ರೇಲ್ ಬಂದ್ಬಿಟ್ಟಿತ್ತು. ಬಟ್ ಅವ್ರಿಗೆ ಹೇಳ್ಬೋದು, ಇವತ್ತು ನಾವು ಶುಕ್ರವಾರ ಬೆಳಗಿನ ಜಾವ ಮೊದಲಿಗೆ ಅಟ್ಯಾಕ್ ಶುರುವಾಗಿತ್ತು. ನಾವ್ ಯಾಕೆ ಅಟ್ಯಾಕ್ ಮಾಡಿದ್ವಿ ಅಂದ್ರೆ ನಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ನಾವು ಸುಮ್ಮನೆ ಕೂತಿದ್ರೆ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ, ಸೊ ನಾವೇ ಫಸ್ಟ್ ಅಟೆಂಪ್ಟ್ ಮಾಡಿಬಿಟ್ವಿ ಅಂತ ಈಗ ಅವರು ಸಬೂಬ್ ಕೊಡ್ತಾ ಇರ್ಬೋದು. ವಾಟ್ ಎವರ್, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ನೂರಾರು ಜನ ಸಾವನ್ನಪ್ಪಿದ್ದಾರೆ, ನಾಗರಿಕರು ಸಾವನ್ನಪ್ಪಿದ್ದಾರೆ. ಮಿಸೈಲ್ಗಳ ದಾಳಿ ಒಂದ್ ರೀತಿ ದೀಪಾವಳಿ ರೀತಿಯಲ್ಲಿ ಹಗಲು ರಾತ್ರಿ ಅನ್ನೋದ ರೀತಿ ಢಮ್ 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 ಅಂತ ಇದ್ದಾವೆ. ದೊಡ್ಡ ದೊಡ್ಡ ಮಟ್ಟದ ಕಾಂಪ್ಲೆಕ್ಸ್ಗಳು, ಕಟ್ಟಡಗಳೆಲ್ಲವೂ ಕೂಡ ಧರಾಶಾಹಿ ಆಗ್ತಾ ಇದೆ. ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗಿದೆ ಇರಾನ್ ಮತ್ತು ಇಸ್ರೇಲ್ನಲ್ಲಿ. ಐರನ್ ಡೋಮ್ ಅನ್ನ ನಿರ್ಮಾಣ ಮಾಡ್ಕೊಂಡಿತ್ತು ಇಸ್ರೇಲ್. ಈಗ ಇವ್ರು ಬಂದು ಅಟ್ಯಾಕ್ ಮಾಡಿದ್ರೆ ಇರಾನ್ ಸುಮ್ ಕುತ್ಕೊಳ್ತಾ ಕೈ ಕಟ್ಕೊಂಡು, ಅದು ಪ್ರಬಲವಾದ ದೇಶನೇ ಅಲ್ವಾ. ವಾಪಸ್ಸು ಈಗ ಐರನ್ ಡೋಮ್ ಅನ್ನು ಕೂಡ ಭೇದಿಸಿ ಮಿಸೈಲ್ಗಳನ್ನು ಹಾರಿಸಿದ್ದಾರೆ. ಎರಡೂ ದೇಶಗಳು ತನ್ನ ಶಕ್ತಿ ಸಾಮರ್ಥ್ಯವನ್ನ ತೋರಿಸ್ಕೊಳ್ತಾ ಇದ್ದಾವೆ, ಸೇನೆಯ ಶಕ್ತಿ ಹೇಗಿದೆ ಅಂತ. ಬಟ್ ಜನ ನರಳ್ತಾ ಇದ್ದಾರೆ, ಅಲ್ಲಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಮನೆಯ ಆಸ್ತಿಗಳನ್ನೆಲ್ಲ ಬಿಟ್ಟು ಬಂಕರ್ನಲ್ಲಿ ಬಂದು ಆಶ್ರಯವನ್ನ ಹುಡುಕೊಳ್ತಾ ಇದ್ದಾರೆ. ನೋಡಿ ಅಲ್ಲಿ ಬಂಕರ್ಗಳಲ್ಲಿ ಜಾಗ ಮಾಡ್ಕೊಂಡಿರೋದು ಜನ.
ಇದು ಇರಾನ್ ಮತ್ತು ಇಸ್ರೇಲ್ನಲ್ಲಿರುವಂತಹ ಚಿತ್ರಣ. ಇವಾಗ ರಷ್ಯಾ, ಯುಕ್ರೇನ್, ಭಾರತ, ಪಾಕಿಸ್ತಾನ, ಇರಾನ್, ಇಸ್ರೇಲ್ ಮತ್ತೆ ಹಮಾಸ್ ಉಗ್ರರು ಅಟ್ಯಾಕ್ ಮಾಡಿದ್ದು ಕಳೆದ 2.5 ವರ್ಷಗಳಿಂದ ಬರೀ ಯುದ್ಧ 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 ಯುದ್ಧದ ಕಾರ್ಮೋಡದಲ್ಲೇ ನಾವೆಲ್ಲರೂ ಕೂಡ ಇಡೀ ವಿಶ್ವ ಕಂಗಾಲಾಗಿ ಹೋಗ್ತಾ ಇದೆ. ಈಗ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ, ಇದರ ಪರಿಣಾಮ ಅದೆರಡು ದೇಶಕ್ಕೆ ಮಾತ್ರ ಇರಲ್ಲ, ಆರ್ಥಿಕವಾಗಿ ನಮ್ಗಳಿಗೂ ಕೂಡ ಇಂಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ. ಈಗ ನೋಡಿ, ಈಗ ಸಡನ್ ಆಗಿ ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟು ಹೈಕ್ ಆಗುತ್ತೆ ಅಂತ ನೋಡಿ. ಆ ಭಾಗದಿಂದಲೇ ಸರಬರಾಜು ಆಗ್ತಾ ಇತ್ತು, ಸಡನ್ ಸ್ಪೈಕ್ ಕಾಣುತ್ತೆ ಈಗ ಫ್ಯೂಯಲ್ಗಳು. ಸೊ ಆರ್ಥಿಕವಾಗಿ ಬಹಳ ದೊಡ್ಡ ಮಟ್ಟದ ನಷ್ಟವನ್ನ ಎರಡೂ ದೇಶಗಳು ಕಾಣ್ತಾ ಇದ್ದಾವೆ. ಬಟ್ ನಮಗೂ ಕೂಡ ಅದರ ಬಿಸಿ ತಾಗುತ್ತೆ.